ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣ ಜಮೆ ಆಯಿತು. ಹೌದು, ತುಂಬ ಜನ ಕೇಳಿದ್ರಿ, ತುಂಬ ಜನ ನನ್ನ ಹತ್ರ ಕಮೆಂಟ್ ಮಾಡಿದ್ರಿ, ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಸರ್, ನಮಗೆ ಹೇಗೆ ಹಣವನ್ನು ನಾವು ಪಡ್ಕೊಳ್ಳುವಂಥದ್ದು, ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ನಾವು ಹೇಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದು ಒಂದಿಷ್ಟು ಜನ ಕಮೆಂಟ್ ಮಾಡ್ತೀರಾ. ಅಂಥವ್ರಿಗೆ ನಾನು ಹೇಳುವಂಥದ್ದು, ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ದಯವಿಟ್ಟು ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ತುಂಬ ಜನ ದಯವಿಟ್ಟು ಇನ್ನೂ ಕೂಡ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಾನು ಹೇಳುವಂಥದ್ದು ಯಾಕಂತಂದರೆ, ಯಾರಿಗೆ ಹಣ ಬರುತ್ತೆ ಏನು ಕತೆ ಅದ್ರ ಬಗ್ಗೆ ನಾನು ನಿಮ್ಗೆ ಮಾತಾಡ್ತೀನಿ. ಬೇರೆ ವಿಚಾರವನ್ನು ಬಿಟ್ಟು ಕಂಪ್ಲೀಟಾಗಿ ಯಾರಿಗೆ ಹಣ ಬರುತ್ತೆ ನಾನು ಜಾಸ್ತಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು 5-6 ನಿಮಿಷ ವಿಡಿಯೋ ಇದೆ, ಕೊನೆವರೆಗೂ ವಿಡಿಯೋವನ್ನು ನೋಡಿ. ಕಂಪ್ಲೀಟಾಗಿ ಯಾರಿಗೆ ಹಣ ಜಮೆ ಆಗುತ್ತೆ ಏನು ಕತೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಇವತ್ತಿನ ಒಂದು ಈ ವಿಡಿಯೋದ ಮೂಲಕ. ಫಸ್ಟ್ ಬಂದುಬಿಟ್ಟು ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ, ಮ್ಯಾಟ್ರ್ ಇಲ್ಲಿರುವಂಥದ್ದು ಯಾವ ಜಿಲ್ಲೆಗಳಿಗೆ ಹಾಗಾದರೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡ್ತಾ ಹೋಗ್ತೀನಿ ನಾನು. ಫಸ್ಟ್ ಬಂದ್ಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಚಿತ್ರದುರ್ಗ, ಬಳ್ಳಾರಿ, ಕೊಡಗು, ಹಾಸನ ಆ್ಯಂಡ್ ಅದಾದಮೇಲೆ ಆಲ್ಮೋಸ್ಟ್ ಪ್ರತಿಯೊಂದು ಜಿಲ್ಲೆಗಳಿಗೂ, ಅಂದರೆ ಇಷ್ಟೇ ಜಿಲ್ಲೆಗಳಿಗೆ ಅಂತ ಏನಿಲ್ಲ, ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮೆ ಆಗ್ತಾ ಇದೆ. ಆದರೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇಲ್ಲ, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇದೆ. ಈ ರೀತಿ ಕೂಡ ಇದೆ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಕಂಪ್ಲೀಟಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಆಲ್ವೇಸ್ ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ತುಂಬ ಜನ ಕೇಳ್ತಾ ಇದ್ರಿ, ಹಣ ಬಂದಿಲ್ಲ ಅಂತ. ಯಾರಿಗೆ ಏನು ಕತೆ ಅನ್ನುವಂಥದ್ದನ್ನು ಮಾತಾಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಫಸ್ಟ್ ಬಂದುಬಿಟ್ಟು ಮೈನ್ ಥಿಂಗ್ ಏನಪ್ಪ ಅಂತಂದರೆ, ಈ ಇಷ್ಟು ಜಿಲ್ಲೆಗಳಿಗೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ. ಈಗ ಹಣ ಜಮೆ ಆಗಲ್ಲ, ಹಾಗೆ ಬರಲ್ಲ, ಈಗ ಬರಲ್ಲ ಅಂತ ಏನಿಲ್ಲ, ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ. ಆದರೆ ಹೇಗೆ ನಾವು ಹಣವನ್ನು ಪಡ್ಕೊಳ್ಳುವಂಥದ್ದು, ಯಾರಿಗೆ ಹಣ ಜಮೆ ಆಗುತ್ತೆ, ಯಾವಾಗ ಹಣ ಬರುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇದ್ದೇ ಇದೆ. ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇದೆ. ಹಾಗಾದರೆ ಯಾರಿಗೆ ಹಣ ಜಮೆ ಆಗುತ್ತೆ, ಏನು ಕತೆ, ಅದ್ರ ಬಗ್ಗೆ ನನಗೆ ಮಾತಾಡ್ತಾ ಹೋಗ್ತೀನಿ. ಶುರು ಮಾಡಿಸ್ತಾ ಇದ್ದೀವಿ ಇವತ್ತೊಂದು ವಿಡಿಯೋವನ್ನು. ಕೊನೆವರೆಗೂ ವಿಡಿಯೋವನ್ನು ನೋಡಿ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಆಲ್ವೇಸ್ ಎಲ್ಲರೂ ನಾನು ಹೇಳುವಂಥದ್ದು, ದಯವಿಟ್ಟು KYC ಮಾಡ್ಕೊಳ್ಳುವಂಥದ್ದು ಮ್ಯಾಂಡೇಟ್ರಿ. ಆ್ಯಂಡ್ KYCನ ಮಾಡ್ಕೊಳ್ಳಿ. ತುಂಬ ಜನ ಮಾಡಿಲ್ಲ, KYC ಮಾಡಿಲ್ಲ ಅಂತಂದ್ರೆ ಹಣ ಬರಲ್ಲ. ನಾನು ಪ್ರತಿಯೊಬ್ಬರಿಗೆ ಇದನ್ನು ಹೇಳಿದ್ದೀನಿ, ಮತ್ತೊಮ್ಮೆ ಹೇಳುವಂಥ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂತಂದರೆ ತುಂಬ ಜನರಿಗೆ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ನಾನು, KYC ಮಾಡಿ ಅಂತ ಹೇಳ್ತಾನೆ ಇರ್ತೀನಿ ನಾನು. ಹಾಗಾಗಿ KYC ಮಾಡಲೇಬೇಕಾಗ್ತದೆ. ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ. ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು. ರೇಷನ್ ಕಾರ್ಡ್ ಅಪ್ಡೇಟ್ ಮೂಲಕ ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು. ಹಾಗಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇದರೊಟ್ಟಿಗೆ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಏನೇನು ಅಪ್ಡೇಟ್ ಇದೆ ಅದನ್ನು ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಇದಾದಮೇಲೆ ಒಂದಿಷ್ಟು ಜಿಲ್ಲೆಗಳ ಹೆಸರು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸಿಂಪಲ್ ಆಗಿ ಪ್ರತಿಯೊಬ್ಬರಿಗೆ ಹೇಳುವಂಥದ್ದಿಷ್ಟೇ, ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಿಗೆ ಡೆಫಿನೆಟಾಗಿ ಹಣ ಜಮೆ ಆಗ್ತಾ ಇದೆ. ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ, ಏನು ಕತೆ, ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತೊಂದು ವಿಡಿಯೋದ ಮೂಲಕ. ಹಾಗಾದರೆ ಯಾರಿಗೆ ಹಣ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ತುಂಬ ಜನರಿಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಪ್ರತಿ ಕ್ಷಣದಲ್ಲೂ, ಪ್ರತಿ ವಿಚಾರದಲ್ಲೂ ಎಲ್ರಿಗೂ ಇದ್ದೇ ಇರುತ್ತೆ. ಒಂದೊಂದೇ ಕ್ಯೂರಿಯಾಸಿಟಿ. ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಜಮೆ ಆಗಿಲ್ಲ, ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ, ಏನು ಕತೆ, ಅದು ಇದು ಅಂತ ತುಂಬ ಜನ ಕೇಳ್ತಾನೆ ಇರ್ತೀರಾ. ನಾನು ಹೇಳುವಂಥದ್ದು, ಆ ಜಿಲ್ಲೆಗೆ ಹಣ ಬರುತ್ತೆ, ಈ ಜಿಲ್ಲೆಗೆ ಹಣ ಬರುತ್ತೆ, ಅವ್ರಿಗೆ ಹಣ ಬರುತ್ತೆ, ಇವ್ರಿಗೆ ಹಣ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ನಾನೊಂದು ವಿಚಾರವನ್ನು ಹೇಳ್ತೀನಿ, ಎಲ್ರಿಗೂ ಹಣ ಜಮೆ ಆಗುತ್ತೆ. ಇಲ್ಲಿ ಅವ್ರಿಗೆ ಹಣ ಜಮೆ ಆಗುತ್ತೆ, ಇವ್ರಿಗೆ ಹಣ ಜಮೆ ಆಗುತ್ತೆ ಅಂತ ಏನೂ ಇಲ್ಲ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕಂತಂದ್ರೆ, ನಾನು ಹೇಳುವಂಥ ವಿಚಾರವನ್ನು ಮಾಡ್ಕೊಳ್ಳಿ. ಈಸಿಲಿ ಪ್ರತಿಯೊಬ್ಬರು ಕೂಡ ಏನಿಲ್ಲ ಅಂತಂದ್ರೂ ಕೂಡ ಒಂದೊಳ್ಳೆ ಅಮೌಂಟನ್ನು ಈ ಒಂದು ಯೋಜನೆ ಮುಖಾಂತರ 100% ಆಗಿ ಪಡೆದುಕೊಳ್ಬೋದು ಅನ್ನುವಂಥದ್ದು ನಾನು ಹೇಳುವಂಥದ್ದು. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಹಣವನ್ನು ನಾನು ಹೇಳುವಂಥದ್ದಂತ ಅಂದರೆ, ಈಗ ಸರ್ಕಾರವೇ ಹೇಳಿರುವಂಥದ್ದು. ಅಂದರೆ ಈಗ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು, ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ ನನಗೆ. ಯಾರಿಗೆಲ್ಲ ಹಣ ಬಂದಿದೆ, ಏನು ಕತೆ, ಅದ್ರ ಬಗ್ಗೆ ಕೂಡ ಒಂದಿಷ್ಟು ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಬಂದುಬಿಟ್ಟು ಇಲ್ಲಿ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ. ಯಾವ ಜಿಲ್ಲೆಗಳಿಗೆ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ. ಇಲ್ಲಿ ಅಂದರೆ ಈ ಜಿಲ್ಲೆಗಳಿಗೆ ಬರುತ್ತೆ, ಆ ಜಿಲ್ಲೆಗಳಿಗೆ ಬರುತ್ತೆ ಅಂತ ಏನಿಲ್ಲ, ಎಲ್ಲ ಜಿಲ್ಲೆಗಳಿಗೆ ಹಣ ಬರುತ್ತೆ. ಆದರೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ರೆ, ಏನು ಕತೆ, ಯಾರಿಗೆ ಹಣ ಬಂದಿಲ್ಲ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಹೋಗೋಣ, ನೋಡ್ತಾ ಹೋಗೋಣ. ಫಸ್ಟ್ ಬಂದುಬಿಟ್ಟು ಹಾವೇರಿ, ಕೊಡಗು, ಕೊಪ್ಪಳ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಂಡ್ಯ, ಮೈಸೂರು, ಪ್ರತಿಯೊಂದು ಜಿಲ್ಲೆಗೂ ಹಣ ಬಂದಿದೆ. ಈ ಎಲ್ಲ ಜಿಲ್ಲೆಗಳಿಗೂ ಹಣ ಬಂದಿದೆ. ಹೌದು, ತುಂಬ ಜನ ಕೇಳ್ತಾರೆ, ಹೌದು ಹಣ ಬಂದಿದೆಯಾ, ಹೌದು ಅಂತ ಕೇಳ್ತಾರೆ. ಹೌದು, 100% ಹೌದು, ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೆ ಹಣ ಬಂದಿದೆ. ಅಂದರೆ ಒಂದಿಷ್ಟು ಜನ ಹೇಳ್ತಾರೆ ಇಲ್ಲ ಬಂದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಆ ರೀತಿ ಏನಿಲ್ಲ, ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಿದೆ. ಆದರೆ ಏನು ಮಾಡಬೇಕಪ್ಪ ಅಂತಂದರೆ,
ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಟ್ಕೊಳ್ಬೇಕು, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಬೇಕು, ಆಧಾರ್ ಕಾರ್ಡ್ ಅಪ್ಡೇಟ್, ಈ ರೀತಿ ಅಪ್ಡೇಟ್ಗಳನ್ನು ನೀವು ಕರೆಕ್ಟಾಗಿ ಮಾಡ್ತಾ ಹೋದರೆ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಪರ್ಸನಲ್ ಒಪಿನಿಯನ್. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ದಯವಿಟ್ಟು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಈಸಿಲಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಕೂಡ ಮಾಡ್ಕೊಳ್ಳಿ. ಎಲ್ರಿಗೂ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಏನೇನು ಅಪ್ಡೇಟ್ಗಳಿದೆ ಅದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಎಲ್ಲರೂ ಕೂಡ ಅದನ್ನೆಲ್ಲ ಮಾಡ್ಕೊಳ್ತಾ ಬನ್ನಿ. ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಒಪಿನಿಯನ್. ಹಾಗಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ದಯವಿಟ್ಟು ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನಾನು. ಆ್ಯಂಡ್ ಇನ್ನೊಂದು ವಿಚಾರ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು, ಅದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಈ ಒಂದು ಯೋಜನೆಯಲ್ಲಿ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಮೈನ್ ಥಿಂಗ್. ಹಾಗಾಗಿ ನಾನು ಹೇಳುವಂಥದ್ದು ಎಲ್ರಿಗೂ ಹಣ ಜಮೆ ಆಗಲಿ, ಎಲ್ಲರ ಅಕೌಂಟಿಗೆ ಹಣ ಬರಲಿ. ನಾನು ಹೇಳುವಂಥದ್ದು ಇಷ್ಟೇ, ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಹಣ ಜಮೆ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ ಸ್ನೇಹಿತರೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕೂಡ ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಈ ಒಂದು ವಿಡಿಯೋದ ಮೂಲಕ ದಯವಿಟ್ಟು ನಮ್ಮೊಂದು ಚಾನಲ್ಗೆ ಇದೇ ರೀತಿ ಕಂಟೆಂಟ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಅದ್ರ ಬಗ್ಗೆನೂ ಕೂಡ ನಮಗೆ ಸ್ವಲ್ಪ ಹೇಳಿ. ಆ್ಯಂಡ್ ನಿಮ್ಗೆ ಹೇಗೆ ಅನಿಸ್ತು, ಏನು ಕತೆ, ಅದ್ರ ಬಗ್ಗೆನೂ ಕೂಡ ನನಗೆ ತಿಳಿಸ್ಕೊಡಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ವಿಡಿಯೋದ ಮೂಲಕ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಅನಿಸಿಕೆ ನಮಗೆ ತುಂಬ ಇಂಪಾರ್ಟೆಂಟ್, ನಿಮ್ಮ ಅನಿಸಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ.